ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಉರುಳು ಸೇವೆ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಹೋರಾಟಗಾರರನ್ನ ಕೂಡ ಇಲ್ಲೇ ಬಂದು ಲಾಕ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ನಮ್ಗೆ ಹೋರಾಟವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಬಹುತೇಕ ಹೋರಾಟಗಾರರು ಉರುಳು ಸೇವೆಯನ್ನ ಮಾಡೋದರ ಮೂಲಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್, ವಿಭಿನ್ನವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಉರುಳು ಸೇವೆ ಮಾಡೋದರ ಮೂಲಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಇವತ್ತೇನು ಮಾರ್ಚ್ 22 ಕರ್ನಾಟಕ ಬಂದ್ ಹಿರಿಯ ಹೋರಾಟಗಾರರು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ರಾಜ್ಯದ 31 ಜಿಲ್ಲೆಯಲ್ಲೂ ಯಶಸ್ವಿಯಾಗಿದೆ. ನೀವು ಪೊಲೀಸರನ್ನ ಬಳಸ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು ಯಾವುದೇ ಬಂಧನಕ್ಕೂ ಭಯ ಬೀಳಲ್ಲ, ನಿಮ್ಮ ಯಾವ ಬೆದರಿಕೆಗೂ ಭಯ ಬೀಳಲ್ಲ. ನಾವು ಯಾವುದೇ ರೀತಿ ಏನು ಬಿಸಿಲಿದ್ರು ಸಮೇತನೋ ಮಳೆ ಬಂದರೂ ಸಮೇತ ಯಾವುದೇ ಹೋರಾಟನ ನಿಲ್ಲಿಸುವಂತ ಕೆಲಸ ಮಾಡಲ್ಲ. ನೀವು ಯಾವಾಗ ಎಂಬೆ ಸಂಘಟನೆನ ರಾಜ್ಯದಿಂದ ಬಹಿಷ್ಕರಿಸ್ತೀರಾ ಆವಾಗ ನಾವು ಈ ಹೋರಾಟನ ಕೈ ಬಿಡುವಂತ ಕೆಲಸ ಮಾಡ್ತೀವಿ. ಇಲ್ಲ ಅಂದ್ರೆ ಮರಳಿ 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 ಸಂಘಟನೆ ರಾಜ್ಯದಿಂದ ಬಹಿಷ್ಕರಿಸಿದ್ದಾರೆ.